ಇನ್ನು ಫುಲ್ ಸೆಟಲ್ಮೆಂಟ್ ಆದ್ರೆ ಡಿಕೆ ಮತ್ತೆ ಜೈಲು ಸೇರ್ತಾರೆ ಅಂತ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ಈಶ್ವರಪ್ಪನವರ ಹೇಳಿಕೆಗೆ ಇದೀಗ ಎಂಬಿ ಪಾಟೀಲ್ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಮತ್ತೆ ಜೈಲು ಸೇರ್ತಾರೆ ಅನ್ನುವಂತ ಈಶ್ವರಪ್ಪ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೇನ್ ಹೈಕೋರ್ಟ್ ಸಿಜೆನ ಸುಪ್ರೀಂ ಕೋರ್ಟ್ ಸಿಜೆ ಆಗಿದ್ದಾರಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ. ಅದನ್ನೆಲ್ಲ ಹೇಳೋಕೆ ಕೆಎಸ್ ಈಶ್ವರಪ್ಪ ಯಾರು? ಈಶ್ವರಪ್ಪ ಹಿರಿಯವರು, ಹೀಗೆಲ್ಲ ಮಾತನಾಡಬಾರದು ಅನ್ನೋದಾಗಿಯೂ ಕೂಡ ನಮ್ಮ ಮಾತುಗಳಲ್ಲಿ ಹೇಳಿರೋದು. ಈಶ್ವರಪ್ಪ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಬೇಸರವನ್ನ ಹೊರಹಾಕಿದ್ದಾರೆ. ಅವ್ರು ಹಿರಿಯರು, ಈ ರೀತಿಯಾಗೆಲ್ಲ ಮಾತನಾಡಬಾರದು. ಅಷ್ಟಕ್ಕೂ ಇವ್ರು ಯಾರು? ಹೈಕೋರ್ಟ್ ಸಿಜೆನ ಸುಪ್ರೀಂ ಕೋರ್ಟ್ ಸಿಜೆ ಆಗಿದ್ದಾರಾ? ಇದನ್ನೆಲ್ಲ ಇವ್ರು ಯಾಕೆ ಹೇಳ್ತಾರೆ ಅನ್ನೋದಾಗಿ ಹೇಳುವುದಕ್ಕೆ ಕೆಎಸ್ ಈಶ್ವರಪ್ಪನವರು ಯಾರು ಅನ್ನೋದಾಗಿ ಎಂಬಿ ಪಾಟೀಲ್ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದಾರ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದಾರ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲಕ್ಕೂ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು. ಅವರು ತಮ್ಮ ಹಿರಿತನಕ್ಕಾದರೂ ಕೂಡ ತಕ್ಕಂತೆ ಅವತ್ತು ಮಾತನಾಡಿದರೆ ಸೂಕ್ತ ಅಂತೇಳಿ ನಾನು ಭಾವಿಸ್ತೇನೆ. ಈಶ್ವರಪ್ಪನವ್ರಿಗೆ